ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಇದೆ. ಖಂಡಿತ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಕನ್ಯಾ ಲಗ್ನದಲ್ಲಿ ತಗೊಳ್ಬೇಕು. ವಿಶೇಷವಾಗಿ ಕನ್ಯಾ ಲಗ್ನದಲ್ಲಿ ಈ ಗುರು ಪ್ರವೇಶ ಕರ್ಕಾಟಕಕ್ಕೆ ಭೂಮಿಯಿಂದ ಲಾಭವನ್ನು ತರ್ತಾ ಇದೆ. ಏಕೆಂದರೆ 4ನೇ ಅಧಿಪತಿ ಮತ್ತು 7ನೇ ಅಧಿಪತಿ ಆಗಿರ್ತಕ್ಕಂಥವನು 4 ಭೂಮಿಯ ವಿಚಾರದಲ್ಲಿ ಬರುತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಈ ಎಜುಕೇಷನಲ್ಲಿ ಎಕ್ಸೆಲ್ ಆಗ್ತಕ್ಕಂಥದ್ದು, ಏನಾದ್ರು ಒಂದು ಹೊಸ ಪುಸ್ತಕ ಬರೀತಕ್ಕಂಥದ್ದು ಅಥವಾ ನಾಲೆಡ್ಜಲ್ಲಿ ಒಂದು ಹೊಸ ಚಾಪನ್ನು ಮೂಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾವು ಕನ್ಯಾ ಲಗ್ನದವ್ರಿಗೆ ನೋಡ್ತೀವಿ. ಹೊಸ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡೋಂಗಿದ್ದರೆ ನಿಮ್ಮ ಜಾತಕದಲ್ಲಿ ಇದು ಶಾರ್ಟ್ ಟರ್ಮಲ್ಲಿ ನಿಮಗೆ ಮೈಂಡ್ನ ಪ್ರಚೋದನೆ ಕೊಡುತ್ತೆ. ಏನಾದ್ರು ಸ್ಟಾರ್ಟ್ ಮಾಡೇ ಬಿಡೋಣ ಅನ್ನೋ ಒಂದು ಸಕ್ಸಸ್ಫುಲ್ ವೆಂಚರ್ ಅಂತ ನಾವೇನು ಕರಿತೀವಿ ಅದು ತೋರಿಸ್ತಾ ಇದೆ. ಸೊ ಜನರಲಿ ಏನು ಮಾಡುತ್ತೆ ಅಂತಂದರೆ ಟ್ರಿಗರಿಂಗ್ ಫ್ಯಾಕ್ಟರೀಸ್ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ, ಟ್ರಿಗರ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಮುಂದಿನ 6 ರಾಶಿ ನಾಳಿದ್ದ ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಮುಂದಿನ 6 ರಾಶಿಗಳ ಬಗ್ಗೆ ಈಗ ಕನ್ಯಾವ್ರಿಗೂ ಹೇಳಿದ್ದೀವಿ. ಮತ್ತು ಮುಂದಿನ 6 ರಾಶಿಗಳು ಕಾಯ್ದೆ 6 ಲಗ್ನಗಳು. ಕರೆ ತೊಗೊಂಡೋಗೋಣ. ಓಕೆ, ಕಾಲರ್ ಇದ್ದಾರೆ. ಹಲೋ 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 ಮೇಡಮ್, ನಮಸ್ತೆ. ಹಲೋ ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಚೇತನ್ ಅಂತ ಬೆಂಗಳೂರಿಂದ ಮಾಡ್ತಿದ್ದೀನಿ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಏಪ್ರಿಲ್ 8, 2000. ಏಪ್ರಿಲ್ 8, 2000. ಹಾಂ. ಓಕೆ, ಹುಟ್ಟಿದ ಸಮಯ? 9:30 ರಾತ್ರಿ. ರಾತ್ರಿ 9:30. ಹುಟ್ಟಿದ ಊರು? KM ದೊಡ್ಡಿ, ಮಂಡ್ಯ ಡಿಸ್ಟಿಕ್. ಓಕೆ, ಏನು ಹೇಳಿದ್ರಿ? KM ದೊಡ್ಡಿ, ಮಂಡ್ಯ ಡಿಸ್ಟಿಕ್. ಮಂಡ್ಯ. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಗುರುಜಿ, ನಾನು 3 ವರ್ಷದಿಂದ ಗೌರ್ಮೆಂಟ್ ಜಾಬ್, ಪೊಲೀಸ್ ಜಾಬ್ಗೆ ಅಂತ ಹೋಗ್ತಾ ಇದ್ದೀನಿ. ಓಕೆ, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ನಿಮ್ಮ ಜಾತಕದಲ್ಲಿ 10ನೇ ಮನೆ ಆಗಿರ್ತಕ್ಕಂಥ ಸೂರ್ಯ 5ನೇ ಮನೆಯಿದೆ. ಓಕೆ, ರಾಹು ದಶ 8, 6, 4 ತೋರಿಸ್ತಾ ಇದೆ. 9ನೇ ಮನೆ ತೋರಿಸ್ಬೇಕು, 10ನೇ ಮನೆ ತೋರಿಸ್ಬೇಕು. ಸೂರ್ಯ ಭುಕ್ತಿ ಬರ್ತಾ ಇದೆ ಮುಂದೆ. ರಾಹು ದಶೆ ಸೂರ್ಯ ಭುಕ್ತಿ ಪ್ರಾರಂಭವಾಗ್ತಕ್ಕಂಥದ್ದು 2026 ಆಗಸ್ಟ್. ನಿಮಗೆ ಗೌರ್ಮೆಂಟ್ ಉದ್ಯೋಗ 2026 ಆಗಸ್ಟ್ ನಂತರ 2027 ಜುಲೈ ಒಳಗಡೆ ಒಂದು 80% ಚಾನ್ಸಸ್ ಇದೆ. ಇನ್ನು 70% ಚಾನ್ಸಸ್ಸು 2029 ಜನವರಿ ಒಳಗಡೆ ಈ 2 ಭಾಗದಲ್ಲಿದೆ. ಹಾಗೆ 9ನೇ ಮನೆ 10ನೇ ಮನೆ ಕಾಂಬಿನೇಷನ್ ನಾವು ನೋಡಿದಾಗ ಅಷ್ಟು ಬಲಯುತವಾಗಿಲ್ಲ. ಯಾವುದಾದ್ರು ಗ್ರಹ ಸೂರ್ಯ ಮತ್ತು ಚಂದ್ರನಲ್ಲಿದ್ದಾರೆ ಅಂದರೆ ಚಂದ್ರನಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಉದ್ಯೋಗ ಗೌರ್ಮೆಂಟಲ್ಲಿ ಎಸ್ಪೆಷಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಕೇತುನು ಕೂಡ ಸೂರ್ಯ ನಕ್ಷತ್ರದಲ್ಲಿದೆ. ಸೊ ನಿಮ್ಮ ಕಡೆಗೆ ಆಗಬೇಕು ಅಂತಂದರೆ 12 ಮುಖದ ರುದ್ರಾಕ್ಷಿ ನೇಪಾಳದ ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇಲ್ಲ, ಸುಮ್ಮನೆ ಕಾಲ್ ಮಾಡ್ತಾ ಇದ್ರೆ ಹಂಗೆ ಕ್ಲಾಸಿಗೆ ಸೇರ್ಕೊಳ್ಳಿ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.